They are hard working, intelligent, and industrious and have taken to a variety of useful occupation. ಸಿ ಹಯವದನ್ ರಾವ್ ಆದಿ ಕರ್ನಾಟಕ ಜನವರ್ಗದವರ ಬಗ್ಗೆ ಆಡಿದ ಮಾತಿದು. ಹೊಲೆ ಎಂದರೆ ಉನ್ನತ ಉತ್ಕೃಷ್ಟ ಪದಗಳಾದ ಹೊಲ, ಭೂಮಿ, ಮಣ್ಣು ಎಂಬ ಮೂಲದಿಂದ ಬಂದಿದೆ ಎಂದು ಹೇಳುತ್ತಾರೆ ವಿದ್ವಾಂಸರಾದ ಬುಚಾನ. ಈ ವಿಷಯದ ಕುರಿತು, ಈ ಜಾತಿಯ ಕುರಿತು, ಇವರ ಜನ್ಮದ ಮೂಲದ ಕುರಿತು, ಇವರು ಮೂಲದಲ್ಲಿ ಏನಾಗಿದ್ದರು, ಯಾವ ಕೆಲಸ ಮಾಡ್ತಿದ್ರು, ಸಮಾಜದಲ್ಲಿ ಇವರ ಸ್ಥಾನಮಾನ ಹೇಗಿತ್ತು, ಕಲೆ ಸಾಹಿತ್ಯದಲ್ಲಿ ಇವರ ಕೊಡುಗೆ ಏನು, ಇಂದು ಇಷ್ಟು ಹಿಂದುಳಿಯಲು ಕಾರಣ ಏನು ಎಂಬ ಎಲ್ಲ ನಿಮ್ಮ ಗೊಂದಲಗಳ ಪ್ರಶ್ನೆಗಳಿಗೂ ದಾಖಲೆ ಸಮೇತ ಉತ್ತರ ನೀಡಲು ಪ್ರಯತ್ನಿಸಿ ಕೆಲವು ವಿದ್ವಾಂಸರು ಬರವಣಿಗೆಯ ಮಾತನ್ನ ನಿಮ್ಮ ಮುಂದೆ ಹಂಚಿಕೊಳ್ಳಲು ಇಷ್ಟಪಡ್ತೀನಿ. ಹಾಗಾದ್ರೆ ಬನ್ನಿ, ಮತ್ತೆ ತಡ ಬುಚಾನನ್, ಥರ್ಸ್ಟನ್, ಅಂಬೇಡ್ಕರ್, ಹಯವದನ್ ರಾವ್ ಹಿರೇಮಠ್ ಅವರು ಹೇಳಿರುವ ಕೆಲವು ಮಾಹಿತಿಯನ್ನ ನಿಮ್ಮೊಂದಿಗೆ ಹಂಚಿಕೊಳ್ತೀನಿ. ಬುಚಾನನ್ ಎಂಬ ವಿದ್ವಾಂಸ ತನ್ನ ಜರ್ನಿ ಥ್ರೂ ಮೈಸೂರು, ಕೆನರಾ ಅಂಡ್ ಮಲಬಾರ್ ಎಂಬ ಪುಸ್ತಕದಲ್ಲಿ ಹೊಲೆಯರ ಕುರಿತು ಹೇಳುತ್ತಾ, ಇವರು ದಕ್ಷಿಣ ಭಾರತದ ಅತ್ಯಂತ ಪ್ರಾಚೀನ ಬುಡಕಟ್ಟುಗಳಲ್ಲಿ ಹೊಲೆಯ ಜಾತಿಯ ಬುಡಕಟ್ಟು ಒಂದೆಂದು ಬುಚಾನನ್ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಾರೆ. ಅವರಲ್ಲಿ ಪ್ರಾಣಿ ಬಲಿ ಹಾಗೂ ರಕ್ತ ಬಲಿಯಂತಹ ಸಾಂಸ್ಕೃತಿಕ ಆಚರಣೆಗಳಿರುವುದನ್ನು ಕೂಡ ಆತ ಪ್ರಸ್ತಾವನೆಯನ್ನು ಮಾಡಿರ್ತಾನೆ. ಇಂದಿನ ಹೊಲೆಯ ಆದಿ ಕರ್ನಾಟಕ ಹಿಂದೆಂದೋ ಒಂದು ಕಾಲದಲ್ಲಿ ಯೋಧರ ಕುಲವಾಗಿತ್ತು ಎಂಬ ಮಾತನ್ನು ಕೂಡ ಆತ ಹೇಳ್ತಾನೆ. ಅದಕ್ಕೆ ಸಾಕ್ಷಿಗಾಗಿ ರಾಣಾರ್ ಎಂಬ ಹೆಸರಿನ ದೊರೆಗಳನ್ನು ಆತ ದಾಖಲಿಸುತ್ತಾನೆ. ಇಂದು ಕರೆಯುವ ದಲಿತ ವರ್ಗ ಪರಿಶಿಷ್ಟ ಜಾತಿಯ ಶತಮಾನಗಳ ಹಿಂದೆಂದೋ ಅರಸರಾಗಿದ್ದರು ಎಂದು ಹೇಳುತ್ತಾ, ಅವರು ಸಣ್ಣ ಪುಟ್ಟ ಪಾಳೆಪಟ್ಟುಗಳ ಒಂದು ಸಾಮಂತರು, ಪಾಳೆಗಾರರು ಆಗಿದ್ದರು ಎಂಬ ಬಗ್ಗೆ ಬರೆಯುತ್ತಾನೆ. ಕೆಲವೊಂದಿಷ್ಟು ಕ್ಷೀಣ ದಾಖಲೆಗಳು ಲಭ್ಯವಾಗಿದ್ದರೂ ಗಟ್ಟಿ ಸಮರ್ಥನೀಯ ಆಧಾರಗಳಿಲ್ಲ ಎಂಬುದನ್ನು ಕೂಡ ಆತ ಹೇಳ್ತಾರೆ. ಸ್ವತಃ ಅಂಬೇಡ್ಕರ್ ಅವರೇ ಅಸ್ಪೃಶ್ಯ ಕುಲಗಳು ಯೋಧ ಕುಲಗಳಾಗಿದ್ದು, ಅವರು ಸೋತದ್ದರಿಂದ ಆಕ್ರಮಣಕಾರರ ಒಂದು ಅಧೀನದಲ್ಲಿ ಮುಂದುವರಿಯುವಂತಾಯಿತು. ತದನಂತರದಲ್ಲಿ ಯಾವುದೋ ಒಂದು ಕಾಲದಲ್ಲಿ ಬಹಿಷ್ಕೃತರಾಗಿ ಊರ ಹೊರಗೆ ಬದುಕಬೇಕಾಗಿ ಬಂತೆಂದು ಅವರು ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಾರೆ. ಹೊಲೆಯ ಜಾತಿಯ ಕುರಿತು ಎಡ್ಗರ್ ಥರ್ಸ್ಟನ್ ಅವರು ತಮ್ಮ ಅಭಿಪ್ರಾಯವನ್ನು ಹೇಳುತ್ತಾ, ಮೈಸೂರು ಪ್ರಾಂತ್ಯದ ಹೊಲೆಯರು ಕುರಿತು ಬರೆಯುತ್ತಾ, ಈ ದಲಿತ ವರ್ಗವು ಸಿಪಾಯಿಗಳಾಗಿ ಸೈನ್ಯ ಸೇರಿದ್ದ ಒಂದು ವಿವರಣೆ ಕೂಡ ಆತ ನೀಡುತ್ತಾನೆ. ಅದರೊಂದಿಗೆ ಮೈಸೂರು ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ಹೊಲೆಯರು ವೀಳ್ಯದೆಲೆ ತೋಟಗಾರಿಕೆ ನಡೆಸುತ್ತಿದ್ದರು ಎಂಬ ಮಾತನ್ನು ಕೂಡ ಆತ ಹೇಳ್ತಾನೆ. ಲೇಖಕರು ಡಾಕ್ಟರ್ ಸುಭಾಷ್ ಬರ್ನಿ IPS ತಮ್ಮ ಒಂದು ಪುಸ್ತಕದಲ್ಲಿ ಬರೆಯುತ್ತಾ, ಈಗಲೂ ಅಶೋಕಪುರಂನ ದಲಿತರು ಮೈಸೂರಿನ ಚಿಗುರಲೆ ಎಂದೇ ಖ್ಯಾತವಾಗಿರುವ ವೀಳ್ಯದೆಲೆ ಬೆಳೆಯುತ್ತಾ ಪ್ರತಿದಿನ ಮುಂಜಾನೆ ಒಂದು ಹೊತ್ತಿಗೆ ವೀಳ್ಯದೆಲೆಯ ಸಂತೆಯನ್ನು ನೆರವೇರುವುದನ್ನು ಅವರು ತಿಳಿಸುತ್ತಾರೆ. ಮುಂದುವರೆದು ಎಡ್ಗರ್ ಥರ್ಸ್ಟನ್ ಅವರು ದಲಿತರ ಬಗ್ಗೆ ಬರೆಯುತ್ತಾ, ಇವರು ಕೈಮಗ್ಗದ ಬಟ್ಟೆಯನ್ನ ನೇಯುತ್ತಿದ್ದರು ವಿವರವನ್ನು ಸಹ ಆತ ನೀಡುತ್ತಾರೆ. ಲೇಖಕರು ಸುಭಾಷ್ ಬರ್ನಿ IPS ಬರೆಯುತ್ತಾ, ಪ್ರಸಿದ್ಧ ಪುರಿ ಜಗನ್ನಾಥ ದೇವಾಲಯದೊಳಕ್ಕೆ ಅಸ್ಪೃಶ್ಯ ಕುಲಗಳ ಒಂದು ಜನಕ್ಕೆ ಗರ್ಭಗುಡಿಯವರೆಗೂ ಪ್ರವೇಶಿಸಿ ಪೂಜಿಸುವ ಒಂದು ವಿಶೇಷ ಹಕ್ಕನ್ನ ವರ್ಷದಲ್ಲಿ ಒಮ್ಮೆ ಮಾತ್ರ 3 ದಿನಗಳವರೆಗೆ ನೀಡುವ ಕುರಿತು ಇವರನ್ನು ಕೆಲವೊಂದಿಷ್ಟು ಪ್ರಸ್ತಾವನೆಯನ್ನ ಮಾಡಿರ್ತಾರೆ. ಅದರ ಹಿನ್ನೆಲೆಯಲ್ಲಿ ಜಗನ್ನಾಥ ಮೂಲವ ವಿಗ್ರಹದ ಆದಿ ಪೂಜಕರೇ ಈ ಅಸ್ಪೃಶ್ಯ ಕುಲಗಳಾಗಿದ್ದರು ಎಂಬ ಅಚ್ಚರಿಯ ಒಂದು ಸಂಗತಿಯನ್ನ ತಿಳಿಸುತ್ತಾರೆ. ಹೊಲೆಯ ಪದದ ನಿಷ್ಪತ್ತಿ. ಹಿರೇಮಠರ ಪ್ರಕಾರ ವೈದಿಕ ವೇದ ಕಾಲಗಳಲ್ಲಿ ಬರುವ ಋತುದ ಕಲ್ಪನೆಯನ್ನ ಹೋಲುವ ದ್ರಾವಿಡ ಸಂಸ್ಕೃತಿಯ ಅದ್ಭುತ ಪದ ಪೊಲಿ ಅಥವಾ ಹುಲುಸು ಎಂದು ಅರ್ಥ. ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಿ, ಹುಲುಸು ನಾಟ್ ಹೊಲಸು ಅರ್ಥ ಆಯಿತು ಅನ್ಕೋತೀನಿ. ಈ ಹುಲುಸು ಎಂದರೆ ಸಮೃದ್ಧಿಯನ್ನು ಉಂಟು ಮಾಡುವುದು ಎಂದಾಗುತ್ತದೆ. ಸಮೃದ್ಧಿ ಅಥವಾ ಸುಖವನ್ನು ಉಂಟು ಮಾಡುವ ಪೊಲೆಯ ಅಥವಾ ಪೊಲತಿ. ಹೊಲೆ ಎಂಬ ಪದಕ್ಕೆ ಸಮನಾದ ಪೊಲಿ ದಕ್ಷಿಣ ಭಾರತದ 4 ರಾಜ್ಯಗಳ ಎಲ್ಲ ಜನಕುಲಗಳ ಸಂಸ್ಕೃತಿಗಳಲ್ಲಿ ವಿಸ್ತೃತವಾಗಿ ಬಳಕೆಯಲ್ಲಿದೆ ಎಂದು ತಮ್ಮ ಹೊಲೆಯ ಪದದ ಅರ್ಥದ ಒಂದು ವ್ಯಾಖ್ಯಾನವನ್ನು ನೀಡುತ್ತಾರೆ. ವಿಚಿತ್ರವೆಂದರೆ ಅರಬ್ಬಿ ಭಾಷೆಯಲ್ಲಿ ಮಾಲ್ ಎಂಬ ಶಬ್ದಕ್ಕೂ ಇದೇ ರೀತಿಯ ಒಂದು ಅರ್ಥವಿದೆ. ಮಾಲ್ ಎಂದರೆ ಸಂಪತ್ತು, ಧನ, ಶ್ರೀ, ಅಮೂಲ್ಯ ಪದಾರ್ಥ ಎಂದರ್ಥ. ಆದ್ದರಿಂದ ಖುದಾ ಮಾಲಿಕ್ ಹೇ, ದೇವರು, ಒಡೆಯರು ಇತ್ಯಾದಿಯಾಗಿ ಕೇಳಬರುತ್ತದೆ. ಅಸ್ಪೃಶ್ಯರು ಉತ್ತರ ಭಾರತದ ಮುಂಡಾ ಕೋಲ ಬುಡಕಟ್ಟಿನವರು. ಡಾಕ್ಟರ್ HP ಉಪಾಧ್ಯಾಯ ಅವರು ವಿದ್ವಾಂಸರು ಅಸ್ಪೃಶ್ಯರ ಮೂಲವನ್ನ ಉತ್ತರ ಪ್ರದೇಶದ ಹರಿಜನರು ಕೋಲ ಬುಡಕಟ್ಟು ಮೂಲದವರೆಂದು ಬರೆಯುತ್ತಾರೆ. ಭಾರತದಲ್ಲಿ ಹೆಚ್ಚಿನ ಕಡೆ ಇರುವ ಅಸ್ಪೃಶ್ಯರ ಒಂದು ಹೆಸರುಗಳಲ್ಲಿ ಕೋಲ್ ಕೂಡ ಒಂದು.
ಹಾಗೆಯೇ ಮುಂಡಾ ಬುಡಕಟ್ಟಿನ ಜನರೇ ಇಂದಿನ ಅಸ್ಪೃಶ್ಯ ಕುಲಗಳೆಂಬ ವಿವರಣೆಗಳು ಕೂಡ ಇವೆ. ಇನ್ನು ವಿಶಿಷ್ಟಾದ್ವೈತ ಪ್ರತಿಪಾದಕರಾದಂತಹ ಆಚಾರ್ಯ ರಾಮಾನುಜರೇ ಸ್ವಯಂ ದೇವಾಲಯದ ಒಂದು ಪ್ರವೇಶದ ಒಂದು ವಿಶೇಷ ಅಧಿಕಾರವನ್ನ ದಲಿತ ವರ್ಗಗಳಿಗೆ ಕೊಡಮಾಡಿದರೆಂಬುದನ್ನು ಸಹ ಥರ್ಸ್ಟನ್ ಹಾಗೂ ಸಿ ಹಯವದನ್ ರವರು ಪ್ರಸ್ತಾಪನೆಯನ್ನು ಮಾಡಿರ್ತಾರೆ. ಪುರಿಯ ಜಗನ್ನಾಥದಂತೆಯೇ ಮೇಲುಕೋಟೆಯ ಒಂದು ಚೆಲುವನಾರಾಯಣ ಸ್ವಾಮಿ ಮೂಲ ವಿಗ್ರಹದ ಜೊತೆಗೆ ಕೂಡ ದಲಿತರ ಒಂದು ಸಂಬಂಧವಿತ್ತೆಂದು ಥರ್ಸ್ಟನ್ ಅವರು ವಿವರಿಸುವ ಒಂದು ದಂತಕಥೆಯ ಪ್ರಕಾರ ಈ ವಿಗ್ರಹವು ಮುಸ್ಲಿಂ ದೊರೆಯೊಬ್ಬನ ಒಂದು ಮಗಳ ಒಂದು ಆಟಿಕೆಯಾಗಿದ್ದಂತೂ ಅವರು ನಂತರ ಅಸ್ಪೃಶ್ಯ ಕುಲದವರೇ ಅದನ್ನ ಮರುಸಂಪಾದಿಸಿ ಕೊಡುವ ಒಂದು ಧೈರ್ಯ ಸಾಹಸಗಳನ್ನ ಪ್ರದರ್ಶಿಸಿದರು. ಆದ ಕಾರಣ ರಾಮಾನುಜಾಚಾರ್ಯರು ದಲಿತರಿಗೆ ತಿರುಕುಲಂನವರೆಂದು ಅಂದರೆ ಪವಿತ್ರ ಜನಾಂಗದವರೆಂದು ಶ್ಲಾಘಿಸಿ ಅವರಿಗೆ ದೇವಾಲಯ ಪ್ರವೇಶಿಸುವ ಹಕ್ಕನ್ನು ಕೂಡ ನೀಡಿದರಂತೆ. ಅದೇ ಸಂದರ್ಭದಲ್ಲಿ ವಿಗ್ರಹವನ್ನು ಹೊತ್ತು ತರುವ ಒಂದು ಸಾಹಸದಲ್ಲಿ ಪ್ರಯತ್ನದಲ್ಲಿ ಬ್ರಾಹ್ಮಣರು ನೆರವು ನೀಡದ ಒಂದು ಮಾಹಿತಿಯನ್ನು ಕೂಡ ಥರ್ಸ್ಟನ್ ದಾಖಲಿಸುತ್ತಾರೆ. ದಲಿತರು 100 ಎಕರೆ ಒಡೆಯರು. ಥರ್ಸ್ಟನ್ ಅವರು ಪ್ರಸ್ತಾಪಿಸುವ ಒಂದು ಮೈಸೂರು ಪ್ರದೇಶದ ಹೊಲೆಯರ ಕುರಿತು ಮತ್ತೊಂದು ಅಂಶವೂ ಕೂಡ ಕುತೂಹಲಕಾರಿಯಾಗಿದೆ. ಈ ದೇಶದ ಉಳಿದೆಲ್ಲ ಕಡೆಗಳಲ್ಲಿ ನೆರೆಯ ತಮಿಳುನಾಡಿನ ಗಡಿ ಪ್ರಾಂತ್ಯಗಳನ್ನ ಒಳಗೊಂಡಂತೆ ಅಸ್ಪೃಶ್ಯ ಕುಲಗಳಿಗೆ ಭೂಮಿಯ ಒಡೆತನದ ಹಕ್ಕಿರಲಿಲ್ಲ. ಆದರೆ ಮೈಸೂರು ಭಾಗದಲ್ಲಿ ಅಸ್ತಿತ್ವದಲ್ಲಿದ್ದಂತೆ ಹೊಲೆಯರು ಮತ್ತು ಮಾದಿಗ ಕುಲಗಳೆರಡಕ್ಕೂ ಕೂಡ ಭೂ ಒಡೆತನದ ಹಕ್ಕಿತ್ತು ಎಂದು ಅವರು ಹೇಳ್ತಾರೆ. ಮೈಸೂರು ಪ್ರಾಂತ್ಯಕ್ಕೆ ಒಳಪಟ್ಟ ಬೆಂಗಳೂರು ಕಡೆಯ ಒಂದು ದಲಿತ ಭೂ ಸ್ವಾಮಿಯೊಬ್ಬ ಆ ಕಾಲಕ್ಕೆ ವಾರ್ಷಿಕ 779 ರೂಪಾಯಿ ಭೂ ಕಂದಾಯ ಕಟ್ಟಿರುವ ದಾಖಲೆಯನ್ನು ಕೂಡ ಅವರು ಪ್ರಸ್ತಾಪಿಸುತ್ತಾರೆ. ಆದರೆ ಮೈಸೂರು ಭಾಗದ ದಲಿತರು ಇತರೆಡೆಗಳಿಗಿಂತಲೂ ಕೂಡ ಭೂಮಿಯ ವಿಚಾರದಲ್ಲಿ ಹೇಗೆ ಸ್ವಾವಲಂಬಿಗಳು ಹಾಗೂ ಸ್ವಯಂ ಅಧಿಕಾರವನ್ನು ಹೊಂದಿದ್ದರು ಎಂಬುದಕ್ಕೆ ಐತಿಹಾಸಿಕ ದಾಖಲೆಗಳಿವೆ. ಇದಕ್ಕೆ ಥರ್ಸ್ಟನ್ ಅವರು ಹೇಳುತ್ತಾರೆ, ಒಟ್ಟಾರೆ ಮೈಸೂರು ಸಂಸ್ಥಾನದ ಒಂದು ಅಸ್ಪೃಶ್ಯರು ಸಂದಾಯ ಮಾಡುತ್ತಿದ್ದ ಭೂ ಕಂದಾಯ 3 ಲಕ್ಷ ರೂಪಾಯಿ. ಅದರಲ್ಲಿ 2/3 ಭಾಗಕ್ಕಿಂತ ಹೆಚ್ಚಿನ ಮೊತ್ತವನ್ನು ಆದಿ ಕರ್ನಾಟಕ ಹೊಲೆಯರದ್ದು ಆಗಿತ್ತು ಎಂದು ಅವರು ಹೇಳ್ತಾರೆ. ಹಾಗೆ ಅಲ್ಲೊಬ್ಬ ಇಲ್ಲೊಬ್ಬ ಹಣದ ಲೇವಾದೇವಿ ವ್ಯವಹಾರಗಳನ್ನು ಕೂಡ ಮಾಡ್ತಾ ಇದ್ದರು ಎಂಬುವಂತಹ ಒಂದು ಆಶ್ಚರ್ಯ ಮಾಹಿತಿಯನ್ನು ಕೂಡ ಅವರು ಇಲ್ಲಿ ಸಲ್ಲಿಸಿರ್ತಾರೆ. ಪೂರ್ವಾರ್ಧದ ಕೊನೆಯ ದಶಕದಲ್ಲಿ ಆದಿ ಕರ್ನಾಟಕ ವ್ಯಕ್ತಿಯೊಬ್ಬ 2,000 ಎಕರೆ ಭೂಮಿಯನ್ನ ಹೊಂದಿದ್ದ ಎಂಬ ಸಂಗತಿಯನ್ನು ಕೂಡ ಇವರು ತಿಳಿಸ್ತಾರೆ. ಬಸವಿ ಬಿಡುವ ಪದ್ಧತಿ ಥರ್ಸ್ಟನ್ರಿಗೆ ಹೊರತಾಗಿ 1911ರ ಒಂದು ಜನಗಣತಿಯಲ್ಲಿ ನಡೆಸಲಾದ ಸಮೀಕ್ಷೆಯ ವರದಿ ಮೈಸೂರು ಭಾಗದ ಆದಿ ಕರ್ನಾಟಕದ ಜನವರ್ಗದಲ್ಲಿ ಅನಿವಾರ್ಯ ಕಾರಣಗಳ ಹಿನ್ನೆಲೆಯಲ್ಲಿ ವಿವಾಹವಾಗದೆ ಉಳಿಯುವ ಕನ್ಯೆಯರನ್ನ ಬಸವಿ ಬಿಡುವ ಪದ್ಧತಿ ಇರುವುದರ ಬಗ್ಗೆ ಗಮನ ಸೆಳೆಯುತ್ತದೆ. ಆದಿ ಕರ್ನಾಟಕದಲ್ಲಿ ಋತುಮತಿಯಾಗುವುದಕ್ಕಿಂತ ಮುಂಚೆ ಅಥವಾ ಋತುಮತಿಯಾದ ನಂತರ ವಿವಾಹ ಮಾಡುವ ಪದ್ಧತಿ ಇದೆ. ಒಂದು ವೇಳೆ ಹುಡುಗಿಗೆ ಸರಿಯಾದ ಜೋಡಿ ಗಂಡು ಸಿಗದೆ ಹೋದ ಪಕ್ಷದಲ್ಲಿ ಆ ಕನ್ಯೆಯನ್ನ ಹೊಂಗೆ ಮರ, ಬೇವು ಅಥವಾ ಎಕ್ಕೆ ಗಿಡಕ್ಕೆ ಮದುವೆ ಮಾಡಿ ಬಿಳಿಗಿರಿ ರಂಗ ಅಥವಾ ಸಿದ್ದಪ್ಪಾಜಿ ಗದ್ದುಗೆಗೆ ಅರ್ಪಿಸಲಾಗುತ್ತದೆ. ನಂತರ ಆಕೆ ತನ್ನಿಷ್ಟದ ಗಂಡಿನೊಂದಿಗೆ ಸ್ಥಾನಮಾನಕ್ಕೆ ಚ್ಯುತಿ ಇಲ್ಲದಂತೆ ಬದುಕಬಹುದಲ್ಲದೆ ನಂತರ ಆಕೆ ತನಗಿಷ್ಟದ ಗಂಡಿನೊಂದಿಗೆ ಸ್ಥಾನಮಾನಕ್ಕೆ ಚ್ಯುತಿ ಇಲ್ಲದಂತೆ ಬದುಕಬಹುದಲ್ಲದೆ ಸಂತಾನವನ್ನು ಕೂಡ ಪಡೆಯುವ ಹಕ್ಕುಳ್ಳವಳಾಗಿರ್ತಾಳೆ. ಆ ಮಕ್ಕಳ ಹೊಣೆಗಾರಿಕೆ ತಂದೆಯದ್ದೇ ಆಗಿರುತ್ತದೆ. ಗಂಗಡಿಕಾರ ಮತ್ತು ಮರಸು ಹೊಲೆಯರಲ್ಲಿ ಈ ಬಸವಿ ಬಿಡುವ ಪದ್ಧತಿ ಇರುವುದಿಲ್ಲ ಎಂಬುದನ್ನು ಕೂಡ ಅವರು ಇಲ್ಲಿ ಪ್ರಸ್ತಾಪಿಸಿದ್ದಾರೆ. ಉಳಿದಂತೆ ಇನ್ನೆಲ್ಲ ಒಳ ಪಂಗಡಗಳಲ್ಲೂ ಬಸವಿ ಪದ್ಧತಿ ಚಾಲ್ತಿಯಲ್ಲಿತ್ತು ಎಂಬುದಾಗಿ ಸಮೀಕ್ಷಾ ವರದಿ ಉಲ್ಲೇಖಿಸಿದೆ. ಮೈಸೂರು ಗೆಜೆಟಿಯರ್ನಲ್ಲಿ ಬಸವಿ ಪದ ಪ್ರಯೋಗಗೊಂಡಿರುವುದಕ್ಕೆ ಅನಂತಕೃಷ್ಣ ಅಯ್ಯರ್ ಅವರು ಕುಲಮಗ ಎಂಬ ಹೆಸರಿನಲ್ಲಿ ಗುರುತಿಸಿರುತ್ತಾರೆ. ಕೆಲವರು ಕಂಕಣ ಕಟ್ಟಿ ಕಳಸಕ್ಕೆ ಪೂಜೆ ಮಾಡಿ ದೇವರ ಗುಡುಕಿಯರಾಗುವ ಒಂದು ಬಗ್ಗೆಯೂ ಕೂಡ ಗಮನ ಸೆಳೆಯುತ್ತಾರೆ. ಆದರೆ ಇನ್ನೂ ಕೆಲವರು ಈ ಮಾತನ್ನ ಒಪ್ಪುವುದಿಲ್ಲ. ಅವರು ಹೇಳುವ ಮಾತು ಆದಿ ಕರ್ನಾಟಕ ಜನವರ್ಗದವರ ಒಂದು ಹುಡುಗಿಯರನ್ನ ಬಸವಿ ಬಿಡಲು ಒದಗಿ ಬರುವ ಕಾರಣಗಳು ಅಷ್ಟು ಸಮಂಜಸವಾಗಿಲ್ಲ. ಚಿಕ್ಕಂದಿನಲ್ಲಿ ಹೆಣ್ಣು ಮಗಳು ಕಾಯಿಲೆ ಬಿದ್ದಾಗ ಹರಕೆ ಹೊರುವುದು ಕೂಡ ಪುರುಷ ಪ್ರಧಾನ ಮೌಲ್ಯಗಳ ಸಮಾಜ ಹಾಗೂ ಫ್ಯೂಡಲ್ ಶಕ್ತಿಗಳ ಒಂದು ವಿಕೃತ ಧರ್ಮ ಕೈವಾಡವೇ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಅಂತ ಅಲ್ಲಿ ಲೇಖಕರು ಹೇಳ್ತಾರೆ. ಹೀಗಾಗಿ ಜನಗಣತಿ ವರದಿ ಕೇವಲ
ಮೇಲ್ನೋಟದ ಅಂಶಗಳ ವಿವರ ಪ್ರಧಾನ ವರದಿಯ ಹೊರತು ವಿಶ್ಲೇಷಣೆ ಪ್ರಧಾನವಾಗಿಲ್ಲ. ಈಗ ಈ ಒಂದು ಪದ್ಧತಿ ಬಹುತೇಕ ಕಣ್ಮರೆಯಾಗಿದೆ ಎಂದು ಹೇಳುತ್ತಾರೆ ಲೇಖಕರು ಸುಭಾಷ್ ಬರ್ನಿ ಐಪಿ. ಕನ್ಯಾಶುಲ್ಕ ಅಥವಾ ತೇರ್ಕೊಡುವ ಪದ್ಧತಿ ಬೇರ್ಯಾವ ಅಧ್ಯಯನಗಳಲ್ಲಿ ಕಂಡು ಬರದಂತಹ ವಿಶಿಷ್ಟ ಅಂಶವೊಂದನ್ನ ಅನಂತಕೃಷ್ಣ ಅಯ್ಯರ್ ಹೇಳ್ತಾರೆ. ಅದೇನೆಂದ್ರೆ ಕನ್ಯಾಶುಲ್ಕ ಅಥವಾ ತೇರ್ಕೊಡುವ ಪದ್ಧತಿ. ಒಬ್ಬ ವಿದುರ ಅಂದ್ರೆ ಹೆಂಡತಿ ತೀರಿಕೊಂಡವನು ಮದುವೆಯೇ ಆಗುವಾಗ ಕನ್ಯೆಗೆ 1 ರೂಪಾಯಿ 8 ಆನೆಯಿಂದ ಹಿಡಿದು 6 ರೂಪಾಯಿಗಳವರೆಗೆ ಪ್ರತ್ಯೇಕ ಶುಲ್ಕ ನೀಡಿ ಮದುವೆಯಾಗಬೇಕು. ಹಾಗೂ ಮದುವೆಯ ಖರ್ಚಿನಲ್ಲಿ 2/3 ವಿದುರನೇ ಭರಿಸುತ್ತಿದ್ದು, ಈ ಕನ್ಯಾಶುಲ್ಕ ಅರ್ಧ ಭಾಗದ ಹಣವನ್ನ ವೀಳ್ಯದ ಶಾಸ್ತ್ರ ನಡೆಸುವ ಒಂದು ಸಂದರ್ಭದಲ್ಲೇ ಮುಂಗಡವಾಗಿ ನೀಡಬೇಕಾಗಿತ್ತು.